ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಸಹೋದರಿಯಾಗಿ ಮತ್ತು ಸ್ನೇಹಿತೆಯಾಗಿ ನಮ್ಮ ಜೊತೆಯಲ್ಲೇ ಇರುವ ಮಹಿಳೆಯ ಜೀವನ ನಾವು ಅಂದುಕೊಂಡಂತೆ ಇರೋದಿಲ್ಲ. ಹುಟ್ಟಿನಿಂದ ಅವರ ಬದುಕು ನಾನಾ ಹಂತಗಳನ್ನು ದಾಟತ್ತೆ. ಬಾಲ್ಯದಿಂದ ಆರಂಭವಾಗಿ ಯೌವನ, ಗರ್ಭಧಾರಣೆ, ತಾಯ್ತನ ಇವೆಲ್ಲವನ್ನ ದಾಟಿ ಒಂದು ಸಾರ್ಥಕ ಜೀವನವಾಗಿ ಹೊರಹೊಮ್ಮತ್ತೆ. ಹೀಗೆ ಪ್ರತಿಯೊಂದು ಹಂತವನ್ನ ದಾಟಿ ಬರುವ ಮಹಿಳೆಗೆ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆ ಕಾಣಿಸ್ಕೊಳ್ಳತ್ತೆ. ಕುಟುಂಬ, ಮಕ್ಕಳು, ಸಂಸಾರ, ಸಂಬಂಧಿಕರು ಹೀಗೆ ಪ್ರತಿಯೊಬ್ಬರನ್ನ ನಿಭಾಯಿಸಿಕೊಂಡು ಜೀವನ ಸಾಗಿಸುವ ಮಹಿಳೆಯರಲ್ಲಿ ಆರೋಗ್ಯವೂ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಸದಾ ಲವಲವಿಕೆಯಿಂದ ಇರೋ ಮಹಿಳೆಗೆ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಎದುರಾದ್ರೆ ಅವಳೊಬ್ಳಿಗೆ ಮಾತ್ರ ಅಲ್ಲ, ಅವಳ ಇಡೀ ಕುಟುಂಬವೇ ಮೌನವಾಗುತ್ತೆ. ಮಹಿಳೆ ಅಂದರೆ ಒಂದು ಶಕ್ತಿ, ಮಹಿಳೆ ಅಂದರೆ ಒಂದು ಸಾಮರ್ಥ್ಯ, ಮಹಿಳೆ ಅಂದರೆ ಒಂದು ಸಹಾನುಭೂತಿ. ಹೀಗಿರುವಾಗ ಎದುರಾಗುವ ಒಂದು ಸಮಸ್ಯೆ ಅವಳ ಮನಸ್ಸನ್ನ ಆಳವಾಗಿ ಕಾಡುತ್ತೆ. ಹೀಗೆ ಆರೋಗ್ಯ ಸಮಸ್ಯೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿ ಹೋಗಿದ್ದಂತಹ ಸಾವಿರಾರು ಮಹಿಳೆಯರಿಗೆ ಚಿಕಿತ್ಸೆ ನೀಡಿ ಅವರ ಮುಖದಲ್ಲಿ ನಗು ತಂದವರು ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಚಂದ್ರಿಕಾ ಮುರಳೀಧರ್. ಚಂದ್ರಿಕಾ ಮೇಡಮಿಗೆ ರಿಪೋರ್ಟ್ ಕಳಿಸಿದ ತಕ್ಷಣ ಇಮ್ಮಿಡಿಯೇಟ್ ರೆಸ್ಪಾನ್ಸು, ವಿತಿನ್ 5 ಮಿನಿಟ್ಸ್ ಒಳಗೆ ಅವ್ರ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ನಮಗೆ ನೀವು ಇವತ್ತೇ ಬೇಕಾದ್ರೂ ಅಡ್ಮಿಟ್ ಆಗಿ, ನಾನು ನಿಮ್ಗೆ ಅದೇನು ಬೇಕೋ ಸಪೋರ್ಟ್ ಮಾಡಿಕೊಡ್ತೀನಿ, ಬೆಳಿಗ್ಗೆನೇ ಸರ್ಜರಿ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಏನು ಹೇಳಿರೋ ಬಂದ್ವಿ ಸರ್, ನಾವು ನೈಟ್ 9 ಗಂಟೆ ಬಂದ್ವಿ, ಬೆಳಿಗ್ಗೆ 6 ಗಂಟೆಗೆಲ್ಲ ಮೇಡಮ್ ರೆಡಿ ಇದ್ದಾರೆ. ಡಾಕ್ಟರ್ ಚಂದ್ರಿಕಾ ಮುರಳೀಧರ್ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿದ್ದು ಬೆಂಗಳೂರಿನಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ರಾಜ್ಯದ ಅತ್ಯುತ್ತಮ ಸ್ತ್ರೀರೋಗ ತಜ್ಞರಲ್ಲಿ ಒಬ್ಬರು. ಪ್ರಸ್ತುತ ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ ನೆಲಮಂಗಲದಲ್ಲಿರುವ ಜೂಪಿಟರ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೆನಾರ್ಕಲ್ ಏಜ್ಗಿನ ಕಡಿಮೆ ಇರೋರು ಅಂದರೆ ಪ್ರೀ ಪ್ಯೂಬರ್ಟಲ್ ಏಜ್ ಅಂತ ಹೇಳ್ತೀವಿ, ಒಂದು 9-10 ವರ್ಷ ಅಂಥ ಮಕ್ಕಳಿಂದ ಹಿಡಿದು ಮೆನೋಪಾಸ್ ಆಗಿ ಕೂಡ ಅದಾದಮೇಲೂ ಕಾಂಪ್ಲಿಕೇಶನ್ಸ್ ಅಥವಾ ಸಿಮ್ಟಮ್ಸ್ ಇರೋವಂಥವ್ರು ಪೋಸ್ಟ್ ಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಒಂದು 45-50 ವರ್ಷದ ಮೇಲ್ಪಟ್ಟ ಹೆಂಗಸರು ಕೂಡ ಬರ್ತಾರೆ. ಅದರಲ್ಲಿ ಕಾಮನ್ ಸಿಮ್ಟಮ್ಸ್ ಏನಂದರೆ ಈ ಅಡೋಲಸೆಂಟ್ ಪ್ರಾಬ್ಲಮ್ಸ್. ಇದರಲ್ಲಿ ನಾವು ಕಾಮನ್ನಾಗಿ ನೋಡುವಂಥದ್ದು ಏನಂದರೆ ಮೆನ್ಸ್ಟ್ರಿಯಲ್ ಇರೆಗ್ಯುಲಾರಿಟೀಸ್. ಅದು ಮೆನಾರ್ಕೆ ಅಂದರೆ ಅವರು ಪೀರಿಯಡ್ಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಬ್ರೈನ್ ಮೆಚುರಿಟಿ ಇನ್ನೂ ಅಷ್ಟಾಗಿರೋದಿಲ್ಲ. ಸೊ ಅದರಿಂದ ಆ್ಯಕ್ಚುಲಿ ಮೆನ್ಸ್ಟ್ರಿಯೇಷನ್ ಇಸ್ ಕಂಟ್ರೋಲ್ ಬೈ ಬ್ರೈನೇ. ಸೊ ಅದು ಮೆಚುರಿಟಿ ಇಲ್ಲದೆ ಇರೋದ್ರಿಂದ ಅದು ಇರೆಗ್ಯುಲರ್ ಇರ್ಬೋದು, ಇಲ್ಲ ಹೆವಿ ಬ್ಲೀಡಿಂಗ್ ಆಗ್ಬೋದು. ಅದನ್ನು ನಾವು ಪ್ಯೂಬರ್ಟಿ ಮೆನೋರೇಜಿಯಾ ಅಂತ ಹೇಳ್ತೀವಿ. ಮತ್ತು ತುಂಬ ಬೇಗ ಆಗ್ಬೋದು, ಪಾಲಿಮೆನೋರಿಯಾ ಅಂತೀವಿ, ಇಲ್ಲ 1.5-2 months ಒಂದ್ಸಲ ಎಲ್ಲ ಆಗ್ಬೋದು, ಆಲಿಗೋಮೆನೋರಿಯಾ ಅಂತೀವಿ. ಈ ಥರ ಎಲ್ಲ ಬೇರೆ ಬೇರೆ ಕಂಡೀಷನ್ಸ್ ಆಗಬಹುದು. ಬಟ್ ಇದೆಲ್ಲದಕ್ಕೂ ಯೂಶ್ವಲಿ ಏನೂ ಅಂಥ ಮೇಜರ್ ಪ್ರಾಬ್ಲಮ್ ಇರೋದಿಲ್ಲ ಒಳಗಡೆ. ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೂಡ ತುಂಬ ಸಿಂಪಲ್ಲಾಗಿ ಇರುತ್ತೆ. ಮತ್ತು ನೆಕ್ಸ್ಟ್ ಬರೋದಾದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್. ಅದರಲ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೂ ತೊಂದರೆ ಇರಬಹುದು, ಇಲ್ಲ ಪ್ರೆಗ್ನೆನ್ಸಿ ಆದಮೇಲೂ ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಬೇರೆ ಬೇರೆ ತೊಂದರೆಗಳಿಟ್ಕೊಂಡು ಬರ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ಡಾಕ್ಟರ್ ಚಂದ್ರಿಕಾ ಅವರು 10 ವರ್ಷಗಳಿಗೂ ಹೆಚ್ಚು ಕಾಲ ಟಿವಿ ಚಾನೆಲ್ಗಳ ಮೂಲಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವೈದ್ಯಕೀಯ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಪ್ರೆಸೆಂಟ್ ಜನ್ರೇಷನಲ್ಲಿ ಯಾಕೆ ಅದು ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಒಂದು ನಾನು ಹೇಳ್ದಂಗೆ ಫುಡ್ ಹ್ಯಾಬಿಟ್ಸ್. ಯಾರೂ ಬ್ಯಾಲೆನ್ಸ್ ಡಯಟ್ ತೊಗೊಳ್ತಾ ಇರಲ್ಲ ಮೋಸ್ಟ್ಲಿ. ಮತ್ತು ಅವರು ಫಾಸ್ಟ್ ಫುಡ್ಡು, ಏರೇಟೆಡ್ ಡ್ರಿಂಕ್ಸ್ ಇದನ್ನೆಲ್ಲ ತೊಗೊಳ್ಳೋದ್ರಿಂದ ಅದೂ ಅಫೆಕ್ಟ್ ಮಾಡುತ್ತೆ. ಮತ್ತು ಅವರು ಇದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಡದೇ ಇದ್ದರೆ, ಇಲ್ಲ ಒಂದು ಫುಲ್ಲು ಮ್ಯಾಲ್ನರಿಷ್ಡ್ ಆಗ್ತಾರೆ, ಆವಾಗ್ಲೂ ಇಂಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಒಬೆಸಿಟಿ ಬಂದರೆ ಅದು ಕೂಡ ಹಾರ್ಮೋನ್ನ ಚೇಂಜಸ್ ಮಾಡುತ್ತೆ. ಯಾವ ಹಾರ್ಮೋನ್ ನಮಗೆ ಬೇಕು, ಫಾರ್ ಎಕ್ಸಾಂಪಲ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ, ಅದು ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿನಲ್ಲೇ ಬರ್ತಾ ಹೋಗಬೇಕು. ಅದು ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ.
ಅದೆಲ್ಲ ಆದಾಗ ಕರೆಕ್ಟಾಗಿ ಓವ್ಯುಲೇಷನ್ ಅಂದರೆ ಎಗ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಕರೆಕ್ಟಾಗಿ 28 ಡೇಸ್ 30 ಡೇಸ್ ಆದಮೇಲೆ ಸೈಕಲ್ ಬರುತ್ತೆ. ಬಟ್ ಇದು ಕೆಲವು ಕಾರಣಗಳಿಂದ ಮತ್ತು ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಇಲ್ಲ ಕೊಲೆಸ್ಟ್ರಾಲ್ ಏನಾದರೂ ಜಾಸ್ತಿ ಇದ್ದರೆ ಅದೇನೇ ಈ ಹಾರ್ಮೋನ್ದು ಪ್ರಿಕರ್ಸರ್ ಅಂತ ಹೇಳ್ತೀವಿ, ಅದರಿಂದನೇ ನೆಕ್ಸ್ಟ್ ಹಾರ್ಮೋನ್ ಎಲ್ಲ ಪ್ರೊಡ್ಯೂಸ್ ಆಗೋದು. ಸೊ ಅದೇ ವ್ಯತ್ಯಾಸ ಆಗಿರೋದ್ರಿಂದ ಸೊ ಈ ಒಂದು ಕಾರಣಗಳಿಂದ ಪ್ರೊಡ್ಯೂಸ್ ಆಗೋದಾಗಲಿ ಅಥವಾ ಅದಾದಮೇಲೆ ಅದು ಲೆವೆಲ್ ಮೇಂಟೈನ್ ಆಗೋದಾಗಲಿ ಇದೆಲ್ಲ ತೊಂದರೆ ಆಗುತ್ತೆ. ಇದನ್ನು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇದರಿಂದ ಕನ್ಸೀವ್ ಆಗೋಕ್ಕೂ ತೊಂದರೆ ಆಗುತ್ತೆ, ಮತ್ತು ರೆಗ್ಯುಲರ್ ಮೆನ್ಸ್ಟ್ರುಯೇಷನ್ ಆಗೋಕ್ಕೂ ತೊಂದರೆ ಆಗುತ್ತೆ, ಮತ್ತು ಬೇರೆ ಬೇರೆ ಥರ ಸೈಕಲಾಜಿಕಲ್ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. PCOD ಅಂತ ಕಾಮನ್ ಪ್ರಾಬ್ಲಮ್ ಕೂಡ ಇದರಿಂದಾನೇ ಬರುತ್ತೆ. ಜೊತೆಗೆ ಜನಪ್ರಿಯ ಟಿವಿ ಚಾನೆಲ್ಗಳ ಮೂಲಕ ವೃತ್ತಿಪರ ಕೋರ್ಸ್ಗಳನ್ನು ತೆಗೆದುಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಪೇಷಂಟು ಬೇರೆ ನೇಪಾಳಿಂದ ಎಲ್ಲೋ ಬಂದಿದ್ದರು, ಅವರು ಪ್ರೆಗ್ನೆಂಟು ನೋಡಿ 9 ತಿಂಗಳು ಅಂತ ಬಂದರು. ನನಗೇನು ಆಶ್ಚರ್ಯ ಅಂದರೆ ಯಾರೂ ಅವ್ರನ್ನ ಟೆಸ್ಟೇ ಮಾಡಿರಲಿಲ್ವ ಅಲ್ಲಿ ಅಂತ. ನಾನು ಹೀಗೆ ಮುಟ್ಟು ನೋಡ್ತೀನಿ, ಅದು ಒವೇರಿಯನ್ ಸಿಸ್ಟು, ಹೊಟ್ಟೆ 9 ತಿಂಗಳು ತನಕ ಥರ ಇದೆ. ಆಮೇಲೆ ಅವ್ರಿಗೆ ಸ್ಕ್ಯಾನಿಂಗ್ ಎಲ್ಲ ತೋರಿಸಿ ಇದು ಮಗು ಅಲ್ಲ ಇದು ಸಿಸ್ಟ್ ಅಂತ ಹೇಳಿ ಆಮೇಲೆ ಅದನ್ನು ಆಪ್ರೇಷನ್ ಮಾಡಿ ಎಲ್ಲ ತೋರಿಸಿದ್ಮೇಲೆ ಅವ್ರಿಗೆ ನಂಬೋಕ್ಕಾಗ್ತಾ ಇರಲಿಲ್ಲ. ಆ ಥರ ಅಷ್ಟು ದೊಡ್ಡ ಸೈಜ್ ಕೂಡ ಆಗ್ಬೋದು. ಮತ್ತು ಅದು ಸಿಂಪಲ್ ಅಂದರೆ ನಾನ್ ಮ್ಯಾಲಿಗ್ನೆಂಟ್ ಅಥವಾ ನಾನ್ ಕ್ಯಾನ್ಸರಸ್ ಆಗಿರೋದ್ರಿಂದ ನಾವು ಅದನ್ನು ತೆಗಿತೀವಿ. ಮಿಕ್ಕಿದು ನಾರ್ಮಲ್ ಒವೇರಿಯನ್ ಟಿಶ್ಯೂ ಎಷ್ಟಿರುತ್ತೆ ಅಷ್ಟನ್ನು ಅಲ್ಲೇ ಉಳಿಸ್ತೀವಿ. ಆದಷ್ಟು ಓವರೀಸ್ನ ಉಳ್ಸೋಕ್ಕೆ ಟ್ರೈ ಮಾಡ್ತೀವಿ. ಡಾಕ್ಟರ್ ಚಂದ್ರಿಕಾ ಅವರು ಕೇವಲ ವೈದ್ಯೆಯಷ್ಟೇ ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿಯೂ ಛಾಪು ಮೂಡಿಸಿದ್ದಾರೆ. ಇವರೊಬ್ಬ ಉತ್ತಮ ಗಾಯಕಿ. ತಮ್ಮ 25ಕ್ಕೂ ಹೆಚ್ಚು ವರ್ಷಗಳ ವೈದ್ಯಕೀಯ ಸೇವೆಯಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಹೆರಿಗೆ ಹಾಗೂ 5,000ಕ್ಕೂ ಹೆಚ್ಚು ಯಶಸ್ವಿ ಸರ್ಜರಿ ಮಾಡಿರುವ ಡಾಕ್ಟರ್ ಚಂದ್ರಿಕಾ ಅವರ ಸೇವೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಈ ನನ್ನ ಮಡಿಲೆ ನಿನ್ನ ತೂಗುಯ್ಯಾಲೆ. ನಿಮಗೆ ಒಂದು ಸಂತೋಷದ ವಿಷಯ ಅಂದ್ರೆ ಈಗಾಗಲೇ ಡಾಕ್ಟರ್ ಚಂದ್ರಿಕಾ ಅವರು ವೈದ್ಯ ಬಂಧುವಿನ ಜೊತೆ ಕೈ ಜೋಡಿಸಿದ್ದಾರೆ. ನೀವು ವೈದ್ಯ ಬಂಧುವಿನಲ್ಲಿ ನೋಂದಣಿ ಮಾಡಿಕೊಂಡು ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಪಡೆದುಕೊಂಡರೆ ನಿಮಗೆ ಡಾಕ್ಟರ್ ಚಂದ್ರಿಕಾ ಅವರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಲು ಅನೇಕ ರಿಯಾಯಿತಿಗಳು ದೊರೆಯಲಿವೆ. ವೈದ್ಯ ಬಂಧು ಸಂಸ್ಥೆ ಇವಾಗ ಬಂದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಂಗೆ ಅನಿಸುತ್ತೆ ಇದರಿಂದ ಪೇಷಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಯಾವ್ಯಾವುದೋ ಮೂಲೆಯಲ್ಲಿರ್ತಾರೆ, ಅವ್ರಿಗೆ ಎಲ್ಲಿ ಹೋಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನೂ ಗೊತ್ತಿರೋದಿಲ್ಲ. ಅವ್ರು ಸಿಂಪಲ್ಲಾಗಿ ಹೋಗಿ ಅವ್ರ ಹತ್ರ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರು ಸೂಟಬಲ್ ಆಗಿರೋ ಹಾಸ್ಪಿಟಲ್ನ ಸಜೆಸ್ಟ್ ಮಾಡ್ತಾರೆ. ಮತ್ತು ನಾವು ಕೂಡ ನೀವು ವೈದ್ಯ ಬಂಧು ಸಂಸ್ಥೆ ಮೂಲಕ ಆ ಕಾರ್ಡ್ ಇಟ್ಕೊಂಡು ಬಂದರೆ ಖಂಡಿತ ಎಷ್ಟು ಮ್ಯಾಕ್ಸಿಮಮ್ ಕನ್ಸೆಷನ್ ಕೊಡ್ಬೋದೋ ಅಷ್ಟೂ ಕೊಟ್ಟು ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ಸಂಖ್ಯೆ 8535-8535-89ಕ್ಕೆ ಕರೆ ಮಾಡಿ. ಸಾವಿರಾರು ಮಹಿಳೆಯರಿಗೆ ಚಿಕಿತ್ಸೆ ನೀಡಿ ಅವರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿರುವ ಡಾಕ್ಟರ್ ಚಂದ್ರಿಕಾ ಅವರ ಸೇವೆ ಹೀಗೆ ಮುಂದುವರಿಯಲಿ ಅಂತ ವೈದ್ಯ ಬಂಧು ಹಾರೈಸುತ್ತಾ ಅವರ ಸೇವೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಬ್ಬ ವೈದ್ಯರೊಂದಿಗೆ ನಿಮ್ಮ ಮುಂದೆ ನಾವು ಬರುತ್ತೇವೆ. ವೈದ್ಯ ಬಂಧು ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಲೋ ವೈದ್ಯ ಬಂಧು,